ಇವತ್ತಿನ ದಿವಸ ಏನಪ್ಪಾ ಅಂತಂದ್ರೆ ಎಂ ಬಿ ಪಾಟೀಲ್ ಅವರು ನೂತನ ಸಚಿವ ಪ್ರಮಾಣ ವಚನ ಸ್ವೀಕರಿಸಿದ ಮೇಲೆ ಮೊದಲ ಬಾರಿಗೆ ವಿಜಯಪುರಕ್ಕೆ ಆಗಮಿಸಿದ ಸಚಿವರಾದ ಎಂ ಬಿ ಪಾಟೀಲ್ ಅವರು ಅವರ ಅಭಿನಂದನಾ ಕಾರ್ಯಕ್ರಮಕ್ಕೆ ಆಗಮಿಸಿದ ದೇವರಬುರ್ಗಿ ಮುಖಂಡರಾದ ಶ್ರೀ ಪ್ರಭುಗೌಡ ಲಿಂಗದಡಿ ಅವರು ಎಂ ಬಿ ಪಾಟೀಲ್ ಅವರಿಗೆ ಅವರ ಬಗ್ಗೆ ಒಂದೆರಡು ಮಾತನಾಡಬೇಕಾಗಿ ವಿನಂತಿ. ಪ್ರಥಮದಲ್ಲಿ ನೂತನವಾಗಿ ಪ್ರಾರಂಭವಾದಂತಹ ಖಬರ್ದಾರ್ ನ್ಯೂಸ್ ಚಾನೆಲ್ಗೆ ಶುಭಾಶಯಗಳನ್ನು ಕೋರ್ತಾ, ಈ ದಿನ ನೂತನವಾಗಿ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ಸ್ವೀಕರಿಸಿದಂಥ ಡಿ ಕೆ ಶಿವಕುಮಾರ್ ಅವರ ಮಂತ್ರಿಮಂಡಲದಲ್ಲಿ ಬೃಹತ್ ಕೈಗಾರಿಕಾ ಮಂತ್ರಿಗಳಾಗಿ ಅಧಿಕಾರವನ್ನು ವಹಿಸಿಕೊಂಡು ಪ್ರಥಮ ಬಾರಿಗೆ ಬಿಜಾಪುರ ನಗರಕ್ಕೆ ಆಗಮಿಸಿದಂಥ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಸಾಹೇಬರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಬಿಜಾಪುರ ಜನತೆಯ ಪರವಾಗಿ ಹಮ್ಮಿಕೊಳ್ಳಲಾಗಿತ್ತು. ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇವತ್ತು ಎಂ ಬಿ ಪಾಟೀಲ್ರಂದ್ರೆ ಅಭಿವೃದ್ಧಿ ಅಂದರೆ ಎಂ ಬಿ ಪಾಟೀಲ್ ಅಂತ ಹೇಳಿ ಬಿಜಾಪುರದ ಜನತೆ ಮಾತ್ರವಲ್ಲದೆ ಕರ್ನಾಟಕದ ಎಲ್ಲ ಜನತೆ ಅವರನ್ನು ಕೊಂಡಾಡ್ತಾ ಇದ್ದಾರೆ. ಅಂಥವರು ಪುನಃ ಈ ಒಂದು ಮಂತ್ರಿಮಂಡಲದಲ್ಲಿ ಸಂಪುಟ ದರ್ಜೆ ಸಚಿವರಾಗಿದ್ದು ನಮಗೇನು ಆಶ್ಚರ್ಯವಲ್ಲ. ಅವರು ಇನ್ನೂ ಹೆಚ್ಚಿನ ಸ್ಥಾನವಾದಂಥ ಉಪಮುಖ್ಯಮಂತ್ರಿ ಅಥವಾ ಮುಖ್ಯಮಂತ್ರಿ ಆಗುವಂತಹ ಅರ್ಹತೆಯನ್ನು ಹೊಂದಿದಂಥವರು. ಮುಂದಿನ ದಿನಗಳಲ್ಲಿ ನಿಶ್ಚಿತವಾಗಿಯೂ ಸಹ ಅಂತಹ ಒಂದು ಹುದ್ದೆಯನ್ನು ಅವರು ಅಲಂಕರಿಸ್ತಾರೆ ಅನ್ನೋ ಒಂದು ಭರವಸೆ ನಮ್ಮೆಲ್ಲರಿಗಿದೆ. ನೀರಾವರಿ ಮಂತ್ರಿಗಳಾಗಿ ಸಾಕಷ್ಟು ಅಭಿವೃದ್ಧಿಯನ್ನು ಬಿಜಾಪುರ ಜನತೆಗೆ ಅವರು ಒದಗಿಸಿಕೊಟ್ಟಿದ್ದಾರೆ. ಬೃಹತ್ ಕೈಗಾರಿಕಾ ಸಚಿವರಾಗಿಯೂ ಸಹ ಸಾಕಷ್ಟು ಕೈಗಾರಿಕೆಗಳನ್ನು ಈ ಬಿಜಾಪುರ ಜಿಲ್ಲೆಗೆ ತಂದಿದ್ದಾರೆ. ಅವರ ಇನ್ನೂ 2 ವರ್ಷಗಳ ಅಧಿಕಾರಾವಧಿಯಲ್ಲಿ ಬಿಜಾಪುರ ಜಿಲ್ಲೆ ಮಾತ್ರವಲ್ಲದೇ ಕರ್ನಾಟಕ ರಾಜ್ಯವನ್ನೇ ಒಂದು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುತ್ತಾರೆ ಅನ್ನೋ ಒಂದು ಭರವಸೆಯನ್ನು ವ್ಯಕ್ತಪಡಿಸಿ, ಅಂಥವರು ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅಧಿಕಾರವನ್ನು ಪಡಿಬೇಕು ಮತ್ತು ಅವರ ಅಧಿಕಾರಾವಧಿಯಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನು ನಾವು ಕಾಣ್ತೇವೆ ಅನ್ನೋ ಒಂದು ಭರವಸೆಯನ್ನು ವ್ಯಕ್ತಪಡಿಸಿ ಅವರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರ್ತಾ, ನಾನು ಡಾಕ್ಟರ್ ಪ್ರಭುಗೌಡ KPCC ಜನರಲ್ ಸೆಕ್ರೆಟರಿ ಮತ್ತು ದೇವರಪುರಿ ಮತಕ್ಷೇತ್ರದ ಆಕಾಂಕ್ಷಿ ಅಂತ ಹೇಳಿ ತಮ್ಮೆಲ್ಲರಿಗೆ ವಂದಿಸಿ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಇವತ್ತು ಬಬಲೇಶ್ವರ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ರೈತ ನಾಯಕ ಸನ್ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬರು ಮತ್ತೆ ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬರ ಒಂದು ಸಂಪುಟ ಪುನರಾರಚನೆಯಲ್ಲಿ ಮತ್ತೆ ಬೃಹತ್ ಕೈಗಾರಿಕೆ ಒಂದು ಸಚಿವ ಸ್ಥಾನವನ್ನು ಪಡೆದು ನಮ್ಮ ಕ್ಷೇತ್ರಕ್ಕೆ ಒಂದು ಕೀರ್ತಿ ತಂದಿರತಕ್ಕಂತಹ ಕೆಲಸ ಹಾಗೂ ಮೊದಲು ನೀರಾವರಿ ಕ್ಷೇತ್ರದಲ್ಲಿ ಅಭೂತಪೂರ್ವ ಕೆಲಸ ಮಾಡಿ ಯಶಸ್ವಿಯಾಗಿ ಇವತ್ತು ಕೈಗಾರಿಕಾ ಕ್ಷೇತ್ರದಲ್ಲೂ ಕೂಡ ಹಲವಾರು ಕಂಪನಿಗಳು ಫ್ಯಾಕ್ಟರಿಗಳು ಈ ಒಂದು ಜಿಲ್ಲೆಗೆ ಆಗಮಿಸಿ ಬಹಳಷ್ಟು ಯುವಕರ ಒಂದು ನಿರುದ್ಯೋಗ ಸಮಸ್ಯೆ ಪರಿಹರಿಸಿ ಇವತ್ತು ಜಿಲ್ಲೆ ಒಂದು ಇಡೀ ರಾಜ್ಯದಲ್ಲೇ ತಿರುಗಿ ನೋಡುವಂತ ಒಂದು ವಿಜಯಪುರ ಜಿಲ್ಲೆ ಆಗಿ ನಿರ್ಮಾಣವಾಗುತ್ತಿದೆ. ಈ ಒಂದು ಕಾರ್ಯಕ್ಕೆ ನಾವೆಲ್ಲರೂ ಕೂಡ ಇವತ್ತು ಯುವಕರು ಕೂಡ ಬಹಳಷ್ಟು ಸಂತೋಷದಿಂದ ಇವತ್ತು ಸನ್ಮಾನ್ಯ ಎಂ ಬಿ ಪಾಟೀಲ್ ಅಭಿನಂದನಾ ಸಮಾರಂಭಕ್ಕೆ ಆಗಮಿಸಿ ಸನ್ಮಾನ್ಯ ಸಚಿವರಿಗೆ ಸನ್ಮಾನಿಸಿ ಅಭಿನಂದಿಸಿದೆವು. ಧನ್ಯವಾದಗಳು. ಈರಣ್ಣ ಮಾಡಲಗಿ ಕಾಕಂಡ್ಕಿ. ಇವತ್ತು ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಮತ್ತೊಮ್ಮೆ ಸಚಿವರಾಗಿ ಆಯ್ಕೆಯಾಗಿದ್ದಕ್ಕೆ ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದಿಂದ ಹೃದಯಪೂರ್ವಕವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೇನೆ ಅವರಿಗೆ ಇನ್ನಷ್ಟು ಆರೋಗ್ಯ ಮತ್ತು ಇದನ್ನು ಕೊಟ್ಟು ಹೆಚ್ಚಿನ ಒಂದು ಕೆಲಸ ಮಾಡುವಂತ ಶಕ್ತಿ ಆ ದೇವರು ಅವರಲ್ಲಿ ಕರುಣಿಸಲಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೇನೆ ಅವರು ಉನ್ನತ ಸ್ಥಾನಕ್ಕೆ ಅಂದ್ರೆ ಈಗ ನೀರಾವರಿ ಸಚಿವರಾಗಿದ್ರು, ಈಗ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರಾಗಿದ್ದಾರೆ. ಹಾಗೆ ಇನ್ನು ಮುಂದೆ ಈ ಉತ್ತರ ಕರ್ನಾಟಕದ CM ಆಗಿ ಅವರು ಮುಂದುವರಿಲಿ ಅಂತ ಹೇಳಿ ನಾವು ಅವರನ್ನ ಕೇಳ್ಕೊಳ್ತಾ ಇದ್ದೇವೆ. ಸಂಜು ಕಂಬಾಗಿ. ಇವತ್ತು ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ನಮ್ಮ ವಿಜಯಪುರ ಜಿಲ್ಲೆಗೆ ಮತ್ತೊಮ್ಮೆ ಸಚಿವ ಸ್ಥಾನ ತಗೊಂಡು ಆಗಮಿಸಿದ್ದಕ್ಕೆ ಅವರಿಗೆ ಹೃತ್ಪೂರ್ವಕ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಇದೇ ರೀತಿಯಾಗಿ ನಮ್ಮ ನಾಡಿನ ಕರ್ನಾಟಕ ರಾಜ್ಯದ ಮುಂದಿನ ದಿನಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಇನ್ನೂ ಹಲವಾರು ಕೆಲಸಗಳನ್ನು ಮಾಡಲಿ. ಹಾಗೆ ನಮ್ಮ ವಿಜಯಪುರ ಜಿಲ್ಲೆಗೆ ನೀರಾವರಿ ಭಗೀರಥರು ಎನಿಸಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಈಗ ಕೈಗಾರಿಕೆಯಲ್ಲಿ ಕೂಡ CSR ಫಂಡ್ ಹಾಗೂ ಇನ್ನೂ ಎಲ್ಲ ಕೆಲಸಗಳನ್ನು ಮಾಡಿ ನಮ್ಮ ವಿಜಯಪುರ ಜಿಲ್ಲೆಯನ್ನು ಒಂದು ಹಸಿರು ನಾಡನ್ನಾಗಿ ಮಾಡಿ ಒಂದು ಫಲವತ್ತತೆಯ ನಾಡನ್ನಾಗಿ ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಉಸ್ತುವಾರಿ ಸಚಿವರಾಗಿರ್ತಂತ ಎಂ ಬಿ ಪಾಟೀಲ್ಗೆ ನಾವು ಎಲ್ಲ ಸಂಘಟನೆ ವತಿಯಿಂದ ಹಾಗೂ ನಮ್ಮ ಬಬಲೇಶ್ವರ ಗ್ರಾಮದ ವತಿಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ವಿಶ್ವಾಸ್ ಕಾಂಬ್ಳೆ, ಬಬಲೇಶ್ವರ. ಮತ್ತೊಮ್ಮೆ ನಮ್ಮ ಎಂ ಬಿ ಪಾಟೀಲ್ ಸಾಹೇಬರು ಪುನರ್ ಡಿ ಕೆ ಶಿವಕುಮಾರ್ ಸಂಪುಟದಲ್ಲಿ ಸಚಿವರಾಗಿದ್ದಕ್ಕೆ ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸಿದೆ. ಎಂ ಬಿ ಕೋಟ್ಯಾಳ.